ಭಾರತಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಇವರ ಸಾಮರ್ಥ್ಯ ಏನು, ಇವರ ಶಕ್ತಿ ಏನು ಅಂತ ಹೇಳಿ. ಪಾಕಿಸ್ತಾನ್ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಅಮೆರಿಕದ ಬೆಂಬಲ ಸಿಕ್ಕಿರೋದು ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ರೇ, ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ದಯಾನೀಯ ಪರಿಸ್ಥಿತಿಗೆ ಪಾಕಿಸ್ತಾನ ಸಿಲುಕಿದೆ. ಅದರ ಸಲುವಾಗಿ ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ ಏನಿದ್ದಾರೆ ಅವರು ಅಮೆರಿಕಾದ ವಿದೇಶಿ ಕಾರ್ಯಾಲಯದ ಜೊತೆಗೆ ಸಂಪರ್ಕವನ್ನ ಸಾಧಿಸಿ ಭಾರತದೊಂದಿಗೆ ಈಗ ಇರುವಂತ ಪರಿಸ್ಥಿತಿಯನ್ನ ತಿಳಿಗೊಳಿಸಿ, ಇಲ್ಲದೆ ಹೋದ್ರೆ ಪಾಕಿಸ್ತಾನ ಅಣ್ವಸ್ತ್ರವನ್ನ ದಾಳಿ ಮಾಡುವಂತ ಸಂಭವ ಇದೆ, ಈ ಕಾಶ್ಮೀರದ ಪರಿಸ್ಥಿತಿಯನ್ನ ಸರಿಪಡಿಸಿ ಅಂತೇಳಿ ಅಮೆರಿಕದ ಬಳಿ ಗೋಗರೆದು ಕೇಳಿಕೊಂಡಿದೆ ಪಾಕಿಸ್ತಾನದ ರಾಯಭಾರಿ ಕಚೇರಿ ಅಧಿಕಾರಿಗಳು. ಮತ್ತೊಂದು ಕಡೆಯಲ್ಲಿ ರಾಜನಾಥ್ ಸಿಂಗ್ ನಿನ್ನೆ ರಾತ್ರಿ ಅಮೆರಿಕದ ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾದಂತ ಭಾರತದ ಚಿತ್ರಣವನ್ನ, ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಈ ಭಯೋತ್ಪಾದಕರು ಮಾಡ್ತಾ ಇರುವಂತ ನರಮೇಧದ ಸಂಪೂರ್ಣ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಮಾನ್ಯ ರಕ್ಷಣಾ ಸಚಿವರು ಅಮೆರಿಕದ ರಕ್ಷಣಾ ಸಚಿವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಎಂದಿಗೂ ಕೂಡ ಹೇಳಿದೆ, ನಿಮ್ಮ ಈ ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಅಮೆರಿಕ ಎಂದಿಗೂ ಕೂಡ ಭಾರತದ ಜೊತೆಗೆ ನಿಲ್ಲುತ್ತೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅಮೆರಿಕ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಪಾಕಿಸ್ತಾನದ ಈ ಕುಕೃತ್ಯದ ಬಗ್ಗೆ ಭಾರತ ನೀಡಿರುವಂತಹ ವಿಚಾರ, ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಈ ಒಂದು ಸಂಬಂಧ. ಹಾಗೆ ಪಾಕಿಸ್ತಾನವು ಕೂಡ ಪರಿಪರಿಯಾಗಿ ಬೇಡ್ಕೊಂಡಿದೆ ಅಮೆರಿಕದ ಜೊತೆಗೆ. ಆದ್ರೆ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಭಯೋತ್ಪಾದನೆಯನ್ನು ಎಲ್ಲಿವರೆಗೂ ಕೂಡ ಪ್ರಚೋದಿಸ್ತೀರಿ, ಎಲ್ಲಿವರೆಗೂ ಕೂಡ ನೀವು ಬೆಂಬಲಿಸಿಕೊಂಡು ಹೋಗ್ತೀರಿ, ಅಲ್ಲಿವರೆಗೂ ಕೂಡ ನಾವು ಭಾರತದ ಜೊತೆಗೆ ಎಂದಿಗೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡಿ ಶ್ರೀಪಾದ್ ಪಾಟೀಲ್ ರೇ, ನಿನ್ನೆ ರಾತ್ರಿಯೂ ಕೂಡ ಕುಪ್ವಾರ ಸೇರಿದಂತೆ, ಉರಿ ಸೇರಿದಂತೆ ಪೂಂಚ್, ಅಕ್ನೂರ್, ಬೇರೆ ಬೇರೆ ಭಾರತದ ಎಲ್ಒಸಿ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ನಿರಂತರವಾಗಿ ಮಾಡಿದೆ. ಇದರ ನಡುವೆ ಭಾರತವು ಕೂಡ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ. 8ನೇ ದಿನ 22 ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸೋದನ್ನ ಪಾಕಿಸ್ತಾನದ ಸೇನೆ ಮುಂದುವರೆಸಿದೆ. ಭಾರತ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಆರ್ಮಿ ಅರಬ್ಬಿ ಸಮುದ್ರದ ಗಡಿಯಲ್ಲಿ ಈಗ ಅರಬ್ಬಿ ಸಮುದ್ರದ ತನ್ನ ನೆಲೆಯಲ್ಲಿ ಸಮರಾಭ್ಯಾಸವನ್ನ ಮುಂದುವರೆಸಿದೆ. ಇದು ಪಾಕಿಸ್ತಾನದ 80 ನಾಟಿಕಲ್ ಮೈಲು ದೂರದಲ್ಲಿ, ಪಾಕಿಸ್ತಾನದ ನೌಕಾ ಗಡಿಯ 80 ನಾಟಿಕಲ್ ದೂರದಲ್ಲಿ ತನ್ನ ಒಂದು ಸಮರಾಭ್ಯಾಸವನ್ನ ಮುಂದುವರೆಸಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಹೊಡೆತವನ್ನ ಕೊಡೋದಕ್ಕೆ ಸಿದ್ಧವಾಗಿದೆ. ಅದ್ರ ಜೊತೆಗೆ ನೋಡಿ, ಕರಾಚಿ ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಕರಾಚಿ, ಅದ್ರ ಜೊತೆಗೆ ಇಸ್ಲಾಮಾಬಾದ್ ಪಾಕಿಸ್ತಾನ ರಾಜಧಾನಿ, ಇಲ್ಲೆಲ್ಲವೂ ಕೂಡ 4 ಗಂಟೆಗಳ ಕಾಲ ನೋಡಿ ವಿಮಾನಯಾನವನ್ನ ಸ್ಥಗಿತಗೊಳಿಸೋದ್ರ ಬಗ್ಗೆ, ಸ್ತಬ್ಧಗೊಳಿಸೋದ್ರ ಬಗ್ಗೆ ಪಾಕಿಸ್ತಾನ ಭಯಭೀತವಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತ ವಿಚಾರ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ನೋಡಿ, ಪಾಕಿಸ್ತಾನವೂ ಕೂಡ ಈಗ ತನ್ನ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ನಿಯೋಜನೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಅದರಲ್ಲಿ ಸೇನೆ ಜೊತೆಗೆ ಹೆಚ್ಚಿನ ಈ ಸೇನಾ ಸಾಮಗ್ರಿಗಳನ್ನ, ಸೇನಾ ನೌಕೆಗಳನ್ನೆಲ್ಲವನ್ನು ಕೂಡ ಈಗ ನಿಯೋಜನೆ ಮಾಡ್ತಾ ಇದೆ. ಅದರಲ್ಲಿ ಬಹುತೇಕ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಅನ್ನೋದ್ರ ಬಗ್ಗೆಯೂ ಕೂಡ, ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಅದರಲ್ಲಿ ಹೆಚ್ಚಿನವು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಯಾವುದರ ಸಂದೇಶ ಅಂತೇಳಿ ಹೇಳಿದ್ರೆ, ಚೀನಾ ಪಾಕಿಸ್ತಾನದ ಜೊತೆಗೆ ಎಂದಿಗೂ ಕೂಡ ಇರುತ್ತೆ ಅನ್ನೋದರ ಸಂದೇಶ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಪಾಕಿಸ್ತಾನ ಅಮೆರಿಕದ ಜೊತೆಗೆ ಮಾತುಕತೆ ಮಾಡ್ತಲ್ಲ, ಕಾಶ್ಮೀರದ ವಿಚಾರವನ್ನ ತಿಳಿಗೊಳಿಸಿ ಅಂತೇಳಿ ಹೇಳ್ತಲ್ಲ, ಆ ಸಮಯದಲ್ಲಿ ನೋಡಿ ಪಾಕಿಸ್ತಾನ ಹೇಳಿದ್ದು, ಚೀನಾ ಕೂಡ ನಮಗೆ ಎಂದಿನಂತೆ ಭಾರತದ ವಿರುದ್ಧ ಹೋರಾಟವನ್ನ ಮಾಡುವಂತ ಸಮಯದಲ್ಲಿ ಎಂದಿಗೂ ಕೂಡ ನಮ್ಮ ಜೊತೆಗಿರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಭಾರತ ಬೆದರುತ್ತೆ ಅನ್ನುವ ವಿಚಾರ ಆಗಿರಬಹುದು ಶ್ರೀಪಾದ್ ಪಾಟೀಲ್, ಆದ್ರೆ ಭಾರತ ಎಂದಿಗೂ ಕೂಡ ಬೆದರೋದಿಲ್ಲ. ಒಂದ್ ರೀತಿಯಲ್ಲಿ ಹೈ ವೋಲ್ಟೇಜ್ ಪರಿಸ್ಥಿತಿ ಈಗ ಭಾರತದ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ. ಶ್ರೀಪಾದ್ ಪಾಟೀಲ್, ಸದ್ಯಕ್ಕಂತೂ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಉದ್ವಿಗ್ನತೆ ಅಥವಾ ಯುದ್ಧದ ಕಾರ್ಮೋಡ ಗಡಿಯಲ್ಲಿ ಕವಿತಾ ಇರೋದು. ಭಾರತ ತಯಾರಿಗಳನ್ನ
ಮಾಡ್ಕೊಂಡಿದೆ. ನಾವು ಇನ್ನೇನು ಕೆಲವೇ ಹೊತ್ತಿನಲ್ಲಿ LOC ಅನ್ನ ತಲುಪ್ತೀವಿ. LOC ಯಲ್ಲಿ ನಿನ್ನೆ ರಾತ್ರಿ ಏನೀಗ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿ ಆಯ್ತಲ್ಲ ಶ್ರೀಪಾದ್ ಪಾಟೀಲ್ರೆ, ಅದೇ ಸ್ಥಳವನ್ನ ತಲುಪಿ ಅಲ್ಲಿನ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೊಂದು ಕಡೆಯಲ್ಲಿ ಸಶಸ್ತ್ರ ಪಡೆಯ ಎಲ್ಲಾ ಮುಖ್ಯಸ್ಥರು ಕೂಡ ಸ್ವತಃ ಫೀಲ್ಡ್ಗಿಳಿದು ಸಂಪೂರ್ಣವಾದಂತ ಸೇನೆಯ ಸಂಪೂರ್ಣ ವ್ಯವಸ್ಥೆ ಅಥವಾ ಸೇನೆಯ ಬಂದೋಬಸ್ತ್ ಅಥವಾ ಎಲ್ಲಾ ಕಣ್ಗಾವಲನ್ನ ಅವರೇ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅಮಿತ್ ಶಾ ಭಾರತಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಇವರ ಸಾಮರ್ಥ್ಯ ಏನು, ಇವರ ಶಕ್ತಿ ಏನು ಅಂತ ಹೇಳಿ. ಪಾಕಿಸ್ತಾನ್ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಅಮೆರಿಕದ ಬೆಂಬಲ ಸಿಕ್ಕಿರೋದು ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ರೆ, ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ದಯಾನೀಯ ಪರಿಸ್ಥಿತಿಗೆ ಪಾಕಿಸ್ತಾನ ಸಿಲುಕಿದೆ. ಅದರ ಸಲುವಾಗಿ ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ ಏನಿದ್ದಾರೆ ಅವರು ಅಮೆರಿಕಾದ ವಿದೇಶಿ ಕಾರ್ಯಾಲಯದ ಜೊತೆಗೆ ಸಂಪರ್ಕವನ್ನ ಸಾಧಿಸಿ ಭಾರತದೊಂದಿಗೆ ಈಗ ಇರುವಂತ ಪರಿಸ್ಥಿತಿಯನ್ನ ತಿಳಿಗೊಳಿಸಿ, ಇಲ್ಲದೆ ಹೋದ್ರೆ ಪಾಕಿಸ್ತಾನ ಅಣ್ವಸ್ತ್ರವನ್ನ ದಾಳಿ ಮಾಡುವಂತ ಸಂಭವ ಇದೆ, ಈ ಕಾಶ್ಮೀರದ ಪರಿಸ್ಥಿತಿಯನ್ನ ಸರಿಪಡಿಸಿ ಅಂತೇಳಿ ಅಮೆರಿಕದ ಬಳಿ ಗೋಗರೆದು ಕೇಳಿಕೊಂಡಿದೆ ಪಾಕಿಸ್ತಾನದ ರಾಯಭಾರಿ ಕಚೇರಿ ಅಧಿಕಾರಿಗಳು. ಮತ್ತೊಂದು ಕಡೆಯಲ್ಲಿ ರಾಜನಾಥ್ ಸಿಂಗ್ ನಿನ್ನೆ ರಾತ್ರಿ ಅಮೆರಿಕದ ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾದಂತ ಭಾರತದ ಚಿತ್ರಣವನ್ನ, ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಈ ಭಯೋತ್ಪಾದಕರು ಮಾಡ್ತಾ ಇರುವಂತ ನರಮೇಧದ ಸಂಪೂರ್ಣ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಮಾನ್ಯ ರಕ್ಷಣಾ ಸಚಿವರು ಅಮೆರಿಕದ ರಕ್ಷಣಾ ಸಚಿವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಎಂದಿಗೂ ಕೂಡ ಹೇಳಿದೆ, ನಿಮ್ಮ ಈ ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಅಮೆರಿಕ ಎಂದಿಗೂ ಕೂಡ ಭಾರತದ ಜೊತೆಗೆ ನಿಲ್ಲುತ್ತೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅಮೆರಿಕ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಪಾಕಿಸ್ತಾನದ ಈ ಕುಕೃತ್ಯದ ಬಗ್ಗೆ ಭಾರತ ನೀಡಿರುವಂತಹ ವಿಚಾರ, ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಈ ಒಂದು ಸಂಬಂಧ. ಹಾಗೆ ಪಾಕಿಸ್ತಾನವು ಕೂಡ ಪರಿಪರಿಯಾಗಿ ಬೇಡ್ಕೊಂಡಿದೆ ಅಮೆರಿಕದ ಜೊತೆಗೆ. ಆದ್ರೆ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಭಯೋತ್ಪಾದನೆಯನ್ನು ಎಲ್ಲಿವರೆಗೂ ಕೂಡ ಪ್ರಚೋದಿಸ್ತೀರಿ, ಎಲ್ಲಿವರೆಗೂ ಕೂಡ ನೀವು ಬೆಂಬಲಿಸಿಕೊಂಡು ಹೋಗ್ತೀರಿ, ಅಲ್ಲಿವರೆಗೂ ಕೂಡ ನಾವು ಭಾರತದ ಜೊತೆಗೆ ಎಂದಿಗೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡಿ ಶ್ರೀಪಾದ್ ಪಾಟೀಲ್ರೆ, ನಿನ್ನೆ ರಾತ್ರಿಯೂ ಕೂಡ ಕುಪ್ವಾರ ಸೇರಿದಂತೆ, ಉರಿ ಸೇರಿದಂತೆ ಪೂಂಚ್, ಅಕ್ನೂರ್, ಬೇರೆ ಬೇರೆ ಭಾರತದ LOC ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ನಿರಂತರವಾಗಿ ಮಾಡಿದೆ. ಇದರ ನಡುವೆ ಭಾರತವು ಕೂಡ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ. 8ನೇ ದಿನ 22 ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸೋದನ್ನ ಪಾಕಿಸ್ತಾನದ ಸೇನೆ ಮುಂದುವರೆಸಿದೆ. ಭಾರತ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಆರ್ಮಿ ಅರಬ್ಬಿ ಸಮುದ್ರದ ಗಡಿಯಲ್ಲಿ ಈಗ ಅರಬ್ಬಿ ಸಮುದ್ರದ ತನ್ನ ನೆಲೆಯಲ್ಲಿ ಸಮರಾಭ್ಯಾಸವನ್ನ ಮುಂದುವರೆಸಿದೆ. ಇದು ಪಾಕಿಸ್ತಾನದ 80 ನಾಟಿಕಲ್ ಮೈಲು ದೂರದಲ್ಲಿ, ಪಾಕಿಸ್ತಾನದ ನೌಕಾ ಗಡಿಯ 80 ನಾಟಿಕಲ್ ದೂರದಲ್ಲಿ ತನ್ನ ಒಂದು ಸಮರಾಭ್ಯಾಸವನ್ನ ಮುಂದುವರೆಸಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಹೊಡೆತವನ್ನ ಕೊಡೋದಕ್ಕೆ ಸಿದ್ಧವಾಗಿದೆ. ಅದ್ರ ಜೊತೆಗೆ ನೋಡಿ, ಕರಾಚಿ ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಕರಾಚಿ, ಅದ್ರ ಜೊತೆಗೆ ಇಸ್ಲಾಮಾಬಾದ್ ಪಾಕಿಸ್ತಾನ ರಾಜಧಾನಿ, ಇಲ್ಲೆಲ್ಲವೂ ಕೂಡ 4 ಗಂಟೆಗಳ ಕಾಲ ನೋಡಿ ವಿಮಾನಯಾನವನ್ನ ಸ್ಥಗಿತಗೊಳಿಸೋದ್ರ ಬಗ್ಗೆ, ಸ್ತಬ್ಧಗೊಳಿಸೋದ್ರ ಬಗ್ಗೆ ಪಾಕಿಸ್ತಾನ ಭಯಭೀತವಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತ ವಿಚಾರ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ನೋಡಿ, ಪಾಕಿಸ್ತಾನವೂ ಕೂಡ ಈಗ ತನ್ನ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ನಿಯೋಜನೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಅದರಲ್ಲಿ ಸೇನೆ ಜೊತೆಗೆ ಹೆಚ್ಚಿನ ಈ ಸೇನಾ ಸಾಮಗ್ರಿಗಳನ್ನ, ಸೇನಾ ನೌಕೆಗಳನ್ನೆಲ್ಲವನ್ನು ಕೂಡ ಈಗ ನಿಯೋಜನೆ ಮಾಡ್ತಾ ಇದೆ. ಅದರಲ್ಲಿ ಬಹುತೇಕ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಅನ್ನೋದ್ರ ಬಗ್ಗೆಯೂ ಕೂಡ, ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಅದರಲ್ಲಿ ಹೆಚ್ಚಿನವು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಯಾವುದರ ಸಂದೇಶ ಅಂತೇಳಿ ಹೇಳಿದ್ರೆ, ಚೀನಾ ಪಾಕಿಸ್ತಾನದ ಜೊತೆಗೆ ಎಂದಿಗೂ ಕೂಡ ಇರುತ್ತೆ ಅನ್ನೋದರ ಸಂದೇಶ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಪಾಕಿಸ್ತಾನ ಅಮೆರಿಕದ ಜೊತೆಗೆ ಮಾತುಕತೆ ಮಾಡ್ತಲ್ಲ, ಕಾಶ್ಮೀರದ ವಿಚಾರವನ್ನ ತಿಳಿಗೊಳಿಸಿ ಅಂತೇಳಿ ಹೇಳ್ತಲ್ಲ, ಆ ಸಮಯದಲ್ಲಿ ನೋಡಿ ಪಾಕಿಸ್ತಾನ ಹೇಳಿದ್ದು, ಚೀನಾ ಕೂಡ ನಮಗೆ ಎಂದಿನಂತೆ ಭಾರತದ ವಿರುದ್ಧ ಹೋರಾಟವನ್ನ ಮಾಡುವಂತ ಸಮಯದಲ್ಲಿ ಎಂದಿಗೂ ಕೂಡ ನಮ್ಮ ಜೊತೆಗಿರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಭಾರತ
ಬೆದರುತ್ತೆ ಅನ್ನುವ ವಿಚಾರ ಆಗಿರಬಹುದು ಶ್ರೀಪಾದ್ ಪಾಟೀಲ್. ಆದ್ರೆ ಭಾರತ ಎಂದಿಗೂ ಕೂಡ ಬೆದರೋದಿಲ್ಲ. ಒಂದ್ ರೀತಿಯಲ್ಲಿ ಹೈ ವೋಲ್ಟೇಜ್ ಪರಿಸ್ಥಿತಿ ಈಗ ಭಾರತದ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ. ಶ್ರೀಪಾದ್ ಪಾಟೀಲ್ ಸದ್ಯಕ್ಕಂತೂ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಉದ್ವಿಗ್ನತೆ ಅಥವಾ ಯುದ್ಧದ ಕಾರ್ಮೋಡ ಗಡಿಯಲ್ಲಿ ಕವಿತಾ ಇರೋದು. ಭಾರತ ತಯಾರಿಗಳನ್ನ ಮಾಡಿಕೊಂಡಿದೆ. ನಾವು ಇನ್ನೇನು ಕೆಲವೇ ಹೊತ್ತಿನಲ್ಲಿ LOCಯನ್ನ ತಲುಪ್ತೀವಿ. LOCಯಲ್ಲಿ ನಿನ್ನೆ ರಾತ್ರಿ ಏನೀಗ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿ ಆಯ್ತಲ್ಲ ಶ್ರೀಪಾದ್ ಪಾಟೀಲ್ ರೇ, ಅದೇ ಸ್ಥಳವನ್ನ ತಲುಪಿ ಅಲ್ಲಿನ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೊಂದು ಕಡೆಯಲ್ಲಿ ಸಶಸ್ತ್ರ ಪಡೆಯ ಎಲ್ಲಾ ಮುಖ್ಯಸ್ಥರು ಕೂಡ ಸ್ವತಃ ಫೀಲ್ಡ್ಗಿಳಿದು ಸಂಪೂರ್ಣವಾದಂತ ಸೇನೆಯ ಸಂಪೂರ್ಣ ವ್ಯವಸ್ಥೆ ಅಥವಾ ಸೇನೆಯ ಬಂದೋಬಸ್ತ್ ಅಥವಾ ಎಲ್ಲಾ ಕಣ್ಗಾವಲನ್ನ ಅವರೇ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ.